ಪಟ್ಟದ ಫೈಟ್ ಮಧ್ಯೆ ಹೈಕಮಾಂಡ್ನ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ. ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರಬಹುದು ಅಂತ. ಯಾಕಂದರೆ ದೆಹಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು, ದೆಹಲಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಸಮಯ ಸಿಕ್ಕರೆ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ. ಏನು ಚರ್ಚೆ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಏನಾದರೂ ಈ ಪಟ್ಟದ ಆಟದ ಬಗ್ಗೆ ಚರ್ಚೆ ಆಗುತ್ತಾ? ಮುಖ್ಯಮಂತ್ರಿ ಸೀಟಿನ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ? ಇಲ್ಲಿ ತನಕ ಅಂಥ ಸೂಚನೆಗಳು ಯಾವುದೂ ಇಲ್ಲ. ಜೊತೆಗೆ CWC ಸಭೆ, ನಾನೇನಾದರೂ ಮೆಂಬರ್ ಅಲ್ಲ, ನನಗೇನು ಕರೆ ಬಂದಿಲ್ಲ, ಹೀಗಾಗಿ ನಾನೇನು ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ನಂತರ ಕರೆನೂ ಬಂತು. ನಾವು ಮೊದಲಿಂದಲೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ವಿ. ಏನಾದರೂ ಈ ರೀತಿ ಇರದೇ 3 ರಾಜ್ಯಗಳ ಮುಖ್ಯಮಂತ್ರಿಗಳು, ಆ ಮುಖ್ಯಮಂತ್ರಿಗಳನ್ನೂ ಬಿಟ್ಟು ಏನಾದರೂ ಮೀಟಿಂಗ್ ಮಾಡೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಕರೆ ಬರುತ್ತೆ, ಖಂಡಿತವಾಗ್ಲೂ ಹೋಗ್ತಾರೆ ಅಂತ. ಹಾಗೆ ಆಯಿತು, ಸಹಜ ಅದು. ಯಾಕಂದರೆ ಒಂದು ಈ ಕರೀಲಿಲ್ಲ ಅಂತಂತಂದರೆ ಅದೊಂಥರ ಬೇರೆ ಸಂದೇಶ ಹೋಗ್ಬಿಡುತ್ತೆ. ಇವ್ರು ಹೋಗಲಿಲ್ಲ ಅಂದರೂ ಕೂಡ ಬೇರೆ ಸಂದೇಶ ಹೋಗುತ್ತೆ. ಯಾಕೆ ಬೇಕು? ಹೋಗೋದಕ್ಕಿಂತ ಮೊದಲು ತಮ್ಮ ಸ್ನೇಹಿತರ ಜೊತೆಗೆ ಅವರು ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಜಾರ್ಜ್, ಮಾದೇವಪ್ಪ, ಸುರೇಶ್, ಅಶೋಕ್ ಪಟ್ಟಣ್, ರಾಘವೇಂದ್ರ ಹಿಟ್ನಾಳ್, BK ಹರಿಪ್ರಸಾದ್, MC ಸುಧಾಕರ್, ಹೀಗೆ ಒಂದೆರಡು ಜನರ ಜೊತೆಗೆ ಮೀಟಿಂಗ್ ಮಾಡೇ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಒಂದು ಹಿಂಡು ದಂಡು ಹೋಗಿದೆ. ತಡರಾತ್ರಿ CM ಇಲ್ಲಿಂದ ಹೋಗಿದ್ದಾರೆ, ಮಂತ್ರಿಗಳು ಕೂಡ ಇಲ್ಲಿಂದ ಹೋಗಿದ್ದಾರೆ. 10:30ಕ್ಕೆ ಮೀಟಿಂಗ್ ಶುರುವಾಗುತ್ತೆ ಇಂದಿರಾ ಭವನದಲ್ಲಿ. ಈ CWC ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ನಡೆಯುವಂಥ ಸಭೆ. 3 ರಾಜ್ಯದ CMಗಳು ಇದರಲ್ಲಿ ಪಾಲ್ಗೊಂಡಿರ್ತಾರೆ. ಜೊತೆಗೆ ಘಟಾನುಘಟಿ ನಾಯಕರಿರ್ತಾರೆ CWC ಸಭೆಯಲ್ಲಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ, ಜೊತೆಗೆ ಆಯಾ ರಾಜ್ಯಗಳ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪಕ್ಷವನ್ನು ಕಟ್ಟೋದು ಹೇಗೆ, ಪಕ್ಷವನ್ನು ಬಲಪಡಿಸೋದು ಹೇಗೆ, ಇರುವಂಥ ರಾಜ್ಯಗಳನ್ನು ಉಳಿಸ್ಕೊಳ್ಳೋದು ಹೇಗೆ, ಬೇರೆ ರಾಜ್ಯಗಳನ್ನು ಗೆಲ್ಲೋದು ಹೇಗೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಒಂದಾದ ಮೇಲೆ ಒಂದೊಂದು ಕಡೆಗೆ ಅಧಿಕಾರ ಕಳ್ಕೊಳ್ತಾ ಇದೆ. ಪಕ್ಷ ದುರ್ಬಲವಾಗ್ತಾ ಇದೆ. ಕರ್ನಾಟಕದಲ್ಲಿ ಅದರ ಸ್ಥಿತಿ ಮಜಬೂತಾಗಿದೆ. ಆದರೆ ಕರ್ನಾಟಕದಲ್ಲಿ ಒಳ ಜಗಳ, ಸೀಟ್ ಜಗಳಗಳು, ಇದೆಲ್ಲದೂ ಕೂಡ ಚರ್ಚೆಗೆ ಬರುತ್ತೆ ಇವತ್ತು. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ವೆರಿ ಇಂಪಾರ್ಟೆಂಟ್ CWC ಸಭೆ. ಪಕ್ಷವನ್ನು ಕಟ್ಟೋದ್ರ ಬಗ್ಗೆ, ಪಕ್ಷವನ್ನು ಬೆಳೆಸೋದ್ರ ಬಗ್ಗೆ, ಜೊತೆಗೆ ಅಂದರೆ ಇರೋ ಕಡೆಗೆ ಪಕ್ಷವನ್ನು ಉಳಿಸ್ಕೋಬೇಕು, ಇಲ್ಲದಿರೋ ಕಡೆಗೆ ಪಕ್ಷವನ್ನು ಬೆಳೆಸಬೇಕು. ಈ ನಿಟ್ಟಿನಲ್ಲಿ ಚುನಾವಣಾ ರೂಪುರೇಷೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಅದರಲ್ಲೂ ಮುಂಬರುವ 5 ರಾಜ್ಯಗಳ ಚುನಾವಣೆ ವೆರಿ ಇಂಪಾರ್ಟೆಂಟ್ ಇದು. ಜೊತೆಗೆ ಅಂದರೆ ಈ ಬೇರೆ ಬೇರೆ ಡೆವಲಪ್ಮೆಂಟ್ಗಳೇನಿದೆಯಲ್ಲ, ಈ ಹೆರಾಲ್ಡ್ ಪ್ರಕರಣ ಆಗಿರ್ಬೋದು, ಈ ಮನ್ರೇಗಾ ಹೆಸರು ಬದಲಾವಣೆ ವಿಚಾರ, ಇದೆಲ್ಲವೂ ಕೂಡ ಜನರಿಗೆ ಹೆಂಗೆ ಮುಟ್ಟಿಸಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ. ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕದ ರಾಜಕಾರಣದ ಬಗ್ಗೆ, ಕರ್ನಾಟಕದ ಸ್ಥಿತಿಗತಿಗಳ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಮಹೇಶ್? ರಂಗನಾಥ್, ಖಂಡಿತ ಬಹುಮುಖ್ಯವಾಗಿ ತಡರಾತ್ರಿ CM ಸಿದ್ದರಾಮಯ್ಯನ ಸಚಿವರ ಜೊತೆ ಆಗಮಿಸಿರುವಂಥದ್ದು. ಅದಕ್ಕೂ ಮೊದಲು ಏನು ಸಚಿವರ ಜೊತೆ ಒಂದು ಆಪ್ತ ಸಚಿವರ ಜೊತೆ ಸಭೆ ಕೂಡ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ತಡರಾತ್ರಿ ಏನು ಬೈರತಿ ಸುರೇಶ್ ಇರ್ಬೋದು, ಅಶೋಕ್ ಪಟ್ಟಣ ಇರ್ಬೋದು, ಮತ್ತು BK ಹರಿಪ್ರಸಾದ್, ಸಚಿವ KJ ಜಾರ್ಜ್ ಕೂಡ ಜೊತೆಯಲ್ಲಿ ಬಂದಿರುವಂಥದ್ದು. ಇವತ್ತು 10:30 ಸುಮಾರಿಗೆ ಇಂದಿರಾ ಭವನದಲ್ಲಿ CWC ಸಭೆ ಕೂಡ ಇರುವಂಥದ್ದು. ಇದರಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ 3 ರಾಜ್ಯದ ಏನು ಪ್ರಮುಖ CMಗಳು ಕೂಡ ಭಾಗಿಯಾಗ್ತಾರೆ, ಮತ್ತು ಪ್ರಮುಖ ನಾಯಕರು ಕೂಡ ಇರುವಂಥದ್ದು. ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಬರುವಂಥದ್ದು ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಏನು ಈಗ ಸದ್ಯ ಏನು ಮನ್ರೇಗಾ ಹೆಸರು ಬದಲಾವಣೆ ಏನು ಕೇಂದ್ರ ಸರ್ಕಾರ ಮಾಡಿದೆ, ಇದರ ವಿರುದ್ಧ ರೂಪುರೇಷೆ ಏನು ಒಂದು ಹೋರಾಟದ ರೂಪುರೇಷೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಅಂದರೆ ಯಾವ ರೀತಿ ಈ ಒಂದು ಹೆಸರು ಬದಲಾವಣೆ ಮಾಡಿದರೆ ಮತ್ತು ದೇಶಾದ್ಯಂತ ಏನು ಕಾಂಗ್ರೆಸ್ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ. ಮತ್ತು ಮುಂಬರುವಂಥ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಪ್ರಯುಕ್ತ ಕೂಡ ಈ ಒಂದು ಏನು ಸಭೆ ಕೂಡ ಪ್ರಮುಖವಾಗಿರುವಂಥದ್ದು, ಅದು ಕೂಡ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಈಗ ಏನು ದೆಹಲಿಯ ಕೋರ್ಟ್ ಏನೇನಿದೆ ಅದನ್ನು ಖುಲಾಸೆ
ಮಾಡುವಂಥ ಇದೊಂದು ಆಗಿತ್ತು. ಈ ನಿಟ್ಟಿನಲ್ಲಿ ಮುಂದಿನ ಹೋರಾಟದ ಬಗ್ಗೆ ಕೂಡ ಒಂದು CWC ಸಭೆ ಕರೆದಿರುವಂಥದ್ದು. ಪ್ರಮುಖವಾಗಿ CM ಸಿದ್ದರಾಮಯ್ಯನವರು ಏನು ಕಳೆದ 3 ದಿನಗಳ ಹಿಂದೆ ಏನು ನಮ್ಮನ್ನು ಆಹ್ವಾನ ನೀಡಿಲ್ಲ, ಹೀಗಾಗಿ ನಾವು ಹೋಗಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಏನು 2 ದಿನಗಳಿಂದ CM ಸಿದ್ದರಾಮಯ್ಯ ಸೇರಿದಂತೆ 3 ರಾಜ್ಯದ CMಗಳು ಕೂಡ CWC ಸಭೆಗೆ ಬನ್ನಿ ಅನ್ನೋದು ಕೂಡ AICC ಆಹ್ವಾನ ಮಾಡಿದೆ. ಈ ನಿಟ್ಟಿನಲ್ಲಿ ಏನು CM ಸಿದ್ದರಾಮಯ್ಯ ದೆಹಲಿಗೆ ಬಂದಿದ್ದಾರೆ, ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ನಡುವೆ ಏನು ರಾಜ್ಯದಲ್ಲಿ ಕುರ್ಚಿ ಕಾಳಗ ಏನು ನಡೀತಾ ಇದೆ, ಇದು ಬಹುಮುಖ್ಯವಾಗಿ ಈ ಬೆಳವಣಿಗೆಗಳ ನಡುವೆನೇ ಏನು CM ಸಿದ್ದರಾಮಯ್ಯ ದೆಹಲಿ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂಥದ್ದು. ಸಚಿವರ ಜೊತೆಗೇನೆ ದೆಹಲಿಗೆ ಬಂದಿರುವಂಥದ್ದು. CWC ಸಭೆಯಲ್ಲಿ ಒಂದು ವೇಳೆ ಚರ್ಚೆ ಬರುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಸಾಕಷ್ಟು ಗೊಂದಲಗಳು ಕೂಡ ಆಗ್ತಾ ಇದೆ. ಏನು ತಮ್ಮದೇ ಒಂದು ಬಣದ ನಾಯಕರು ತಾವೇ ಒಂದು ವಿಭಿನ್ನ ಹೇಳಿಕೆಗಳು ಕೂಡ ನೀಡ್ತಾ ಇರುವಂಥದ್ದು. ಯತೀಂದ್ರ ಅವರು ಒಂಥರ ಹೇಳಿಕೆ ನೀಡಿದರೆ DCM DK ಶಿವಕುಮಾರ್ ಕೂಡ ಏನು ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಲೈಫ್ ಟೈಮ್ ವರ್ಕರ್ ಅನ್ನೋದು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳು ಕೂಡ ಹೈಕಮಾಂಡ್ ಏನು ಕಟ್ಟುನಿಟ್ಟಾಗಿ ಗಮನ ಹರಿಸಿದೆ ಅಂತ ಹೇಳ್ಬೋದು, ಗಂಭೀರವಾಗಿ ಪರಿಗಣಿಸ್ತಿದೆ ಅಂತ ಹೇಳ್ಬೋದು. ಅಂದರೆ ಕಳೆದ 1 ತಿಂಗಳಿಂದ ನಡೆಯುವಂಥ ಬೆಳವಣಿಗೆಗಳು ಕೂಡ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನು ಖರ್ಗೆ ಅವರು ಸ್ಥಳೀಯವಾಗಿ ನಿಮ್ಮ ಏನು ಸಮಸ್ಯೆ ಏನಿದೆ ಅಲ್ಲೇ ಬಗೆಹರಿಸಲು ಕೂಡ ಸೂಚನೆ ಕೂಡ ನೀಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಸಮಸ್ಯೆ ಬಗೆಹರಿತಿಲ್ಲ ಅಂತ ಹೇಳ್ಬೋದು. ಹೀಗಾಗಿ CWC ಸಭೆಯಲ್ಲಿ ಚರ್ಚೆ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಇದರ ನಡುವೆ ಏನು ಮಧ್ಯಾಹ್ನ ಸುಮಾರಿಗೆ CWC ಸಭೆ ಮುಗಿದಂಥ ಬಳಿಕ ಹೈಕಮಾಂಡ್ ನಾಯಕರು ಸಿಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಏನು ಸಭೆಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಖರ್ಗೆ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಒಂದು CM ಸಿದ್ದರಾಮಯ್ಯರು ಮನವಿ ಕೂಡ ಮಾಡ್ತಾನೆ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಏನು ಈ ಗೊಂದಲ ನಿವಾರಣೆ ಮಾಡಿ ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಅಥವಾ ವಿಸ್ತರಣೆ ಒಂದು ಗ್ರೀನ್ ಸಿಗ್ನಲ್ ಕೊಡಿ ಅನ್ನೋ ಮನವಿ ಕೂಡ ಮಾಡುವಂಥ ಪ್ರಯತ್ನ ಕೂಡ ಆಗುತ್ತೆ ಅನ್ನೋ ಮಾತುಗಳು ಕೂಡ ಇರುವಂಥದ್ದು. ಸದ್ಯ ಈ ಒಂದು CWC ಸಭೆ ಇವತ್ತಿನ ಮಹೇಶ್ ವಿವರಗಳನ್ನು ಕೊಡ್ತಾ ಇದ್ರು. ದಿಲ್ಲಿನಲ್ಲಿ ಏನೇನು ಡೆವಲಪ್ಮೆಂಟ್ಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ CWC ಸಭೆಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಬರ್ತವೆ ಅನ್ನುವಂಥದ್ದು. ಜೊತೆಗೇನು ಅಂದರೆ ಈ ಹೋಗೋದಕ್ಕಿಂತ ಮೊದಲು ತಮ್ಮ ಆಪ್ತ ಸಚಿವರು, ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ಕೂಡ ಮಾಡಿದರು. ಹೋಗಿ ಮಾತುಕತೆ ಮಾಡಿಕೊಂಡು ಅದಾದ ನಂತರನೇ ಹೊರಟಿದ್ದು. ಅವ್ರ ಜೊತೆಗೂ ಕೂಡ ಕೆಲ ನಾಯಕರುಗಳು ಹೋಗಿದ್ದಾರೆ. ಇನ್ನು ಯಾರ್ಯಾರು ಸಭೆಯಲ್ಲಿದ್ದರು ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. HC ಮಾದೇವಪ್ಪ ಇದ್ದರು, ಜಮೀರ್ ಅಹಮದ್ ಖಾನ್ ಇದ್ದರು, ದಿನೇಶ್ ಗುಂಡೂರಾವ್, ಅಜಯ್ ಸಿಂಗ್, AS ಪೊನ್ನಣ್ಣ, ಇನ್ನು ಮುಖ್ಯಮಂತ್ರಿಯವರ ಪುತ್ರ MLC ಯತೀಂದ್ರ ಕೂಡ ಇದ್ದರು. ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇದೇ ಜಮೀರ್ ಅಹಮದ್ ಖಾನ್ ಮೊನ್ನೆನೂ ಕೂಡ ಹೇಳಿದ್ದಾರೆ, ಈ ರೀತಿ ಯಾವುದೇ ಚರ್ಚೆ ಹೈಕಮಾಂಡ್ ಲೆವೆಲಲ್ಲಿ ಆಗಿಲ್ಲ, ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನುವಂಥದ್ದು ಬಹಳ ದೂರದ ಮಾತು ಅಂತ. ಅಂದರೆ ತುಂಬ ಸ್ಪಷ್ಟ. ಒಂದಷ್ಟು ಜನ ಮುಖ್ಯಮಂತ್ರಿಗಳ ಪರವಾಗಿ ನಿರಂತರವಾಗಿ ಬ್ಯಾಟಿಂಗ್ ಮಾಡ್ತಾನೇ ಇದ್ದಾರೆ. ನಿನ್ನೆ ಮಾದೇವಪ್ಪ ಇದ್ದರು, ಜಮೀರ್ ಇದ್ದರು, ಸುಧಾಕರ್ ಇದ್ದರು, ಅಜಯ್ ಸಿಂಗ್ ಇದ್ದರು, ಪೊನ್ನಣ್ಣ ಇದ್ದರು. ಇನ್ನು DK ಶಿವಕುಮಾರ್ CWC ಸಭೆಗೆ ಹೋಗ್ತಾ ಇಲ್ಲ, ಅವರಿಗೆ ಆಹ್ವಾನ ಇಲ್ಲ, ಅವರಿಗೆ ಬುಲಾವ್ ಕೊಟ್ಟಿಲ್ಲ. ಇಲ್ಲೂ ಕೂಡ ಒಂದು ಬುದ್ಧಿವಂತಿಕೆ ಇದೆ. ಮುಖ್ಯಮಂತ್ರಿಗಳದ್ದು, ಉಪಮುಖ್ಯಮಂತ್ರಿಗಳದ್ದು ನೋಡೋಕ್ಕೆ ನಗನಗ್ತಾ ಇರ್ತಾರೆ. ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಅವರು ನಗನಗ್ತಾನೆ ಕೂತ್ಕೊಂಡಿದ್ದರು. ಶಾಮನೂರು ಶಿವಶಂಕರಪ್ಪನವ್ರಿಗೆ ನುಡಿ ನಮನ ಇತ್ತಲ್ಲ, ಅಲ್ಲೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಏನೋ ತೋರಿಸ್ತಾ ಇದ್ರು, DK ಶಿವಕುಮಾರ್ ನಗ್ತಾ ಇದ್ರು, ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸ್ತಾ ಇದ್ರು. ಇದು ಆದರೆ ಒಳಗಡೆ ಬೇರೆ, ಒಳಗಡೆಯ ಸಂಗತಿಗಳೇ ಬೇರೆ ಇರ್ತವೆ. ಹೀಗಾಗಿ ಏನು ಅಂದರೆ ಈ ಮೊದಲೇ ಏನು ಹೆಚ್ಚು ಕಡಿಮೆ ಆದರೂ ಕೂಡ DK ಶಿವಕುಮಾರ್ ದಿಲ್ಲಿ ಕಡೆ ಮುಖ ಮಾಡ್ತಾರೆ. ನಮ್ಮ ಹೈಕಮಾಂಡ್ ದಿಲ್ಲಿನಲ್ಲಿದೆ, ನಮ್ಮ ಟೆಂಪಲ್ ದೆಹಲಿ, ಈ ಥರ ನಾವೇನಿದ್ರು ಹೋಗಿ ಅಲ್ಲೇ ಪ್ರಾರ್ಥನೆ ಮಾಡ್ತೀವಿ ಅಂತ ಅರ್ಥ. ಆದರೆ ಈಗ ಇಬ್ಬರನ್ನೂ ಕೂಡ್ಸ್ಕೊಂಡು ಏನು ಮಾಡ್ತಾರೆ, ಮೊದಲೇ ಅಸಮಾಧಾನ ಇದೆ. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಕರೆದಿಲ್ಲ.